ಈ ಚಳಿ ವಾತಾವರಣಕ್ಕೆ ಒಂದು ಅದ್ಭುತವಾದಂಥ ಕಾಂಬೋ ರೆಸಿಪಿ ಟೊಮೆಟೊ ಹಣ್ಣಿನ ತಿಳಿಸಾರು ಹಾಗೆಯೇ ಪೆಪ್ಪರ್ ಪೊಟೆಟೊ ಫ್ರೈ. ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನ ಇದನ್ನು ಹಾಕ್ಕೊಂಡು ತಿಂದ್ಬಿಟ್ಟು ಮಲಗಿದರೆ ಸಂಜೆ ಏಳೋದು ಟೀಗೆ ಅಷ್ಟು ಅದ್ಭುತವಾಗಿರುತ್ತೆ. ಹಾಕ್ಕೊಂಡು ತಿಂದ ತಕ್ಷಣವೇ ಮೈ ಬೆಚ್ಚಗೆ ಮಾಡುತ್ತೆ. ಈ ಅದ್ಭುತ ಕಾಂಬೋ ರೆಸಿಪಿ ಜೊತೆಗೆ ಒಂದು ತಿಳಿಸಾರಿನ ಪುಡಿನೂ ಸಹ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಟೊಮೆಟೊ ತಿಳಿಸಾರಿಗೆ ಮೊದಲು ನಾವು ಹುಣಸೆ ನೀರನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ನೆಲ್ಲಿಕಾಯಿ ಸೈಜಿನ ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಿಂಡಿಬಿಟ್ಟು ಆ ನೀರನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 3 ಸಣ್ಣಕ್ಕೆ ಹಣ್ಣಾಗಿರೋಂಥ ಟೊಮೆಟೊ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆ, 2 ಹಸಿ ಮೆಣಸಿನ್ಕಾಯಿನ ಸೀಲ್ಬಿಟ್ಟು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ಮೈಲ್ಡಾಗಿ ಖಾರ ಇರುತ್ತೆ, ಹಾಗೆಯೇ ಮೈಲ್ಡಾಗಿ ಹುಳಿ ಇರುತ್ತೆ, ಜೊತೆಗೆ ಪೆಪ್ಪರ್ದು ಸ್ವಲ್ಪ ಹೀಟ್ ಇರುತ್ತೆ ಈ ತಿಳಿಸಾರಿನಲ್ಲಿ. ಹಾಗೆಯೇ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈ ಸ್ಟೇಜಿನಲ್ಲೇ ಸೇರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಉಪ್ಪನ್ನು ಇವಾಗ ಹಾಕಿದೆ, ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯುತ್ತೆ, ಹಾಗೆಯೇ ಸ್ವಲ್ಪ ರುಚಿ ಹೆಚ್ಚಾಗಿ ಬರುತ್ತೆ. ಇವಾಗ ಇದು ಚೆನ್ನಾಗಿ ಕುದಿಬಿಟ್ಟು ಈಗ ನೋಡಿದರೆ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ, ಹುಣಸೆ ರಸದ ಹಸಿ ವಾಸನೆ ಸಹ ಚೆನ್ನಾಗಿ ಹೋಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದಕ್ಕೆ ನಾವು ಬೇಳೆ ನೀರನ್ನ ಸೇರಿಸಬೇಕಾಗುತ್ತೆ. ಏನಪ್ಪ ಬೇಳೆ ನೀರು ಅಂತಂದರೆ 2 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆಗೆ ನಾನಿಲ್ಲಿ 3/4 ಲೀಟ್ರಷ್ಟು ನೀರನ್ನ ಹಾಕ್ಬಿಟ್ಟು ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಬೇಳೆ ನೀರನ್ನು ನಾವು ಮೊದಲೇ ಬೇಯಿಸಿಟ್ಕೊಂಡಂಥ ಟೊಮೆಟೊ ಹುಣಸೆ ರಸಕ್ಕೆ ಸೇರಿಸಬೇಕಾಗುತ್ತೆ. ಬೇಳೆ ನೀರನ್ನ ಏನಕ್ಕೆ ಹಾಕಬೇಕು, ಬರೀ ಬೇಳೆನೇ ಹಾಕ್ಬೋದಲ್ಲ ಅಂತಂದರೆ ಇಲ್ಲ, ಈ ಟೊಮೆಟೊ ರಸಕ್ಕೆ ಬೇಳೆ ನೀರನ್ನ ಹಾಕಿ ಅದ್ಭುತವಾದ ಟೇಸ್ಟ್ ಬರುತ್ತೆ. ನೋಡಿ, ಇಷ್ಟು ಬೇಳೆಗೆ ನಾನು ಸೇರಿಸಿರೋದು 2 ಟೇಬಲ್ ಸ್ಪೂನಷ್ಟು ಬೇಳೆ ಹಾಕಿದ್ದೀನಿ. ಇವಾಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ 5ರಿಂದ 7 ನಿಮಿಷದಿಂದ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಸಿಂಪಲ್ಲಾಗಿ ತಿಳಿಸಾರಿನ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 4 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಇದು ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಸ್ಟೇಜ್ನಲ್ಲಿ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನಾನೀಗ ಸೇರಿಸ್ತಾ ಇದ್ದೀನಿ. ಧನಿಯಾನ ಹಾಕಿಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ 3 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಜೀರಿಗೆ, 4 ಸಾಮಗ್ರಿ ಹಾಕಾಯಿತು. ಬೇಳೆ, ಧನಿಯಾ, ಮೆಣಸು, ಜೀರಿಗೆ. ಇದಾದಮೇಲೆ ಇಲ್ಲಿ ನಾನು ಗಟ್ಟಿ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಿಂಗಿಲ್ಲ ಅಂದರೆ ನೀವು ತಿಳಿಸಾರಿಗೆ ಒಗ್ಗರಣೆ ಹಾಕಬೇಕಾದ್ರೆ ಪುಡಿ ಹಿಂಗನ್ನು ಹಾಕ್ಬೋದು. ಪುಡಿ ಮಾಡ್ಕೋಬೇಕಾದ್ರೆ ನಾನು ಗಟ್ಟಿ ಹಿಂಗನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಹುರಿಬೇಕು ಅಂತಂದರೆ ಆ ಬೇಳೆ ಎಲ್ಲ ಕೆಂಪಗೆ ಆಗಬೇಕು, ಹಾಗೆಯೇ ಆ ಮೆಣಸು ಜೀರಿಗೆದು ಘಮ ಅಂತ ಸುವಾಸನೆ ಬರಬೇಕು. ಆವಾಗ ಇದನ್ನು ಆರೋದಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಆರಿದ ಮೇಲೆ ಮಾತ್ರ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕಾಗುತ್ತೆ. ಬಿಸಿನೇ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿದರೆ ಪುಡಿ ಕಪ್ಪಗೆ ಬರುತ್ತೆ, ಹಾಗೆಯೇ ಸುಟ್ಟೋಗಿರೋಂಥ ಸ್ಮೆಲ್ ಬರುತ್ತೆ. ಹಾಗಾಗಿ ಆರಿದ ಮೇಲೆ ಈ ರೀತಿ ಎಷ್ಟು ನೈಸಿಗೆ ಆಗುತ್ತೋ ಅಷ್ಟು ನೈಸಿಗೆ ನಾವು ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಹಾಕಿರೋಂಥ ಸಾಮಗ್ರಿಗೆ ಸುಮಾರು 100 ಗ್ರಾಮಿನಷ್ಟು ತಿಳಿಸಾರಿನ ಪುಡಿ ರೆಡಿಯಾಗಿದೆ. ಇದನ್ನು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಮಾಡ್ತಿರೋಂಥ ತಿಳಿಸಾರಿಗೆ ಬರೀ 1 ಟೀ ಸ್ಪೂನಷ್ಟು ಈ ಪುಡಿನ ಹಾಕಿದರೆ ಕರೆಕ್ಟಾಗಿರುತ್ತೆ. ಇಲ್ಲಿ ನೋಡಿದರೆ ಬೇಳೆ ನೀರೆಲ್ಲ ಚೆನ್ನಾಗಿ ಕುದೀತಿದೆ. ಅದಕ್ಕೆ ಸ್ವಲ್ಪ ಧಾರಾಳವಾಗಿ ಕೊತ್ತಂಬರಿ ಎಲೆ ಹಾಕಿ ನಾವು ಮಾಡಿರೋಂಥ ತಿಳಿಸಾರಿನ ಪುಡಿನ ನಾನೀಗ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು 1-1.5 ಟೀ ಸ್ಪೂನಷ್ಟು ತಿಳಿಸಾರಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಕುದಿ ಬರಬೇಕು. ಇದು ಹಾಕಿದ ಮೇಲೆ ಜಾಸ್ತಿ ಕುದಿ ಬರಬಾರ್ದು, ಲೈಟಾಗಿ ಕುದಿ ಬರ್ತಿದೆ ಅನ್ನೋ ಸ್ಟೇಜಿನಲ್ಲಿ ನಾವು ಇದಕ್ಕೆ ಒಂದು ಸಿಂಪಲ್ ಆಗಿರೋಂಥ ತುಪ್ಪದ ಒಗ್ಗರಣೆ ಹಾಕಬೇಕಾಗುತ್ತೆ. ಅದ್ಭುತವಾದಂಥ ತಿಳಿಸಾರು ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಮಾಡಿ ಕುಡಿದ್ರೆ 1-1.5 ಗಂಟೆ ಮೈ ಬೆಚ್ಚಗೆ ಇರುತ್ತೆ. ಇಲ್ಲಿ ಒಗ್ಗರಣೆಗೆ ತುಪ್ಪ, ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಎಲೆ ಹಾಕಿ ಲೈಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂಗನ್ನು ನಾನು ಪುಡಿನಲ್ಲೇ ಹಾಕಿರೋದ್ರಿಂದ ಇವಾಗ ನಾನು ಹಿಂಗನ್ನು ಹಾಕ್ತಾ ಇಲ್ಲ. ಇವಾಗ ಈ ಒಗ್ಗರಣೆನ ನಾವು ಕುದಿತಿರೋ ಅಂಥ ಆ ತಿಳಿಸಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರಾಗಿರೋಂಥ ಬಿಸಿ ತಿಳಿಸಾರು ರೆಡಿ. ಟೊಮೆಟೊ ತಿಳಿಸಾರು A1 ತಿಳಿಸಾರು. ಇದನ್ನು ಅನ್ನಕ್ಕೆ ಹಾಕೊಂಡು ಕುಡಿಬೋದು, ಹಾಗೆಯೇ ಕುಡಿಬೋದು. ಸಿಂಪಲ್ಲಾಗಿರೋಂಥ ಚಳಿ, ಜ್ವರ, ಕೆಮ್ಮು ಇದಕ್ಕೆಲ್ಲ ರಾಮಬಾಣ. ಇವಾಗ ತಿಳಿಸಾರಿನ ಪುಡಿ ರೆಡಿಯಾಗಿದೆ. ನಾವು ಮಾಡಿರೋಂಥ ಪುಡಿನ ಇಲ್ಲಿ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ, ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಆರಾಮಾಗಿ 3ರಿಂದ 4 ತಿಂಗಳು ಬರುತ್ತೆ. ಒಂದು ಸಾರಿ 3/4 ಲೀಟ್ರಿಂದ ಅರ್ಧ ಲೀಟ್ರಿಂದ 3/4 ಲೀಟ್ರ್ ತಿಳಿಸಾರಿಗೆ 1 ಟೀ ಸ್ಪೂನಷ್ಟು ಸಾಕು. ನೆಕ್ಸ್ಟ್ ನಾವು ಪೆಪ್ಪರ್ ಪೊಟೆಟೊ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಈ ಪೆಪ್ಪರ್ ಪೊಟೆಟೊ ಫ್ರೈಗೆ ಒಂದು ಸಿಂಪಲ್ ಆಗಿರೋಂಥ ಪುಡಿ ಮಾಡ್ಕೋಬೇಕು.
ಅದಕ್ಕೆ ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಅಂತಂದರೆ ಆ ಜೀರಿಗೆ ಹಾಗೆ ಮೆಣಸಿನ ಕಲರ್ ಚೇಂಜ್ ಆಗಬೇಕು, ಮೆಣಸು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಚೆನ್ನಾಗಿ ಆರಿಸ್ಬಿಟ್ಟು ಈ ರೀತಿ ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಸೈಡಿಗೆ ಇಡೋಣ. ಈ ಪೌಡ್ರ್ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಈಗ ಒಗ್ಗರಣೆ ರೆಡಿಯಾಗಿದೆ. ಇದಾದಮೇಲೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಹುರಿಯೋದು ಹೇಗೆ ಅಂತಂದರೆ ಇದು ಈ ರೀತಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಡಾರ್ಕ್ ಬ್ರೌನ್ ಆಗಬೇಕು. ಅಲ್ಲಿವರೆಗೆ ಹುರಿದಾದ್ಮೇಲೆ ಇದಕ್ಕೆ ನಾವು ಆಲೂಗೆಡ್ಡೆ ಸೇರಿಸ್ಬೇಕು. ಇಲ್ಲಿ 3 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಸಿಪ್ಪೆನ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಯಿಸಿರೋಂಥ ಆಲೂಗೆಡ್ಡೆ ನಾನು ಇವಾಗ ಸೇರಿಸ್ತಾ ಇರೋದು. ಇವಾಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಾದಮೇಲೆ ಫ್ಲೇಮ್ ಹೈಯಲ್ಲೇ ಇಟ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಯಾಕೆ ಅಂತಂದರೆ ಆಲೂಗೆಡ್ಡೆ ಆಗಲೇ ಬೆಂದಿದೆ. ಇವಾಗ ನೆಕ್ಸ್ಟ್ ಸ್ಟೇಜ್ ಏನು ಅಂದರೆ ನಾವು ಇದಕ್ಕೆ ಮಸಾಲೆನ ಚೆನ್ನಾಗಿ ಕೋಟ್ ಮಾಡಬೇಕಾಗುತ್ತೆ. ಈಗ ಉಪ್ಪಿನ ಪುಡಿ ಹಾಕಿಬಿಟ್ಟು ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಉಪ್ಪಿನ ಪುಡಿ, ಅರಿಶಿನ ಪುಡಿ, ಈ ಆಲೂಗೆಡ್ಡೆಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ ಅಂದಾಗ ನಾವು ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಜೀರಿಗೆ, ಮೆಣಸಿನ ಪುಡಿ, ಅದನ್ನು ನಾವು ಈ ಸ್ಟೇಜ್ನಲ್ಲಿ ಸೇರಿಸ್ಬೇಕಾಗುತ್ತೆ. ಒಂದು ಸಾರಿ ಈ ಪುಡಿನ ಹಾಕಿದ ಮೇಲೆ ನಾವು ಇದನ್ನು ರೋಸ್ಟ್ ಮಾಡಬಾರ್ದು. ಈ ಪುಡಿ ಆಲೂಗೆಡ್ಡೆಗೆಲ್ಲ ಚೆನ್ನಾಗಿ ಕೋಟಾಗಿದೆ ಅಂದ ತಕ್ಷಣ ಫ್ಲೇಮನ್ನು ಆಫ್ ಮಾಡಬೇಕು, ಇಲ್ಲಾಂದರೆ ಪುಡಿ ಸೀದು ಹೋಗ್ಬಿಡುತ್ತೆ. ಇವಾಗ ಪೆಪ್ಪರ್ ಪೊಟೆಟೊ ಫ್ರೈ ರೆಡಿಯಾಗಿದೆ. ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಧಾರಾಳವಾಗಿ ಬಿಸಿ ಬಿಸಿಯಾದಂತಹ ಟೊಮೆಟೊ ರಸಮನ್ನ, ತಿಳಿ ಸಾರನ್ನ ಹಾಕ್ತಾಯಿದ್ದೀನಿ. ಜೊತೆಗೆ ಈ ಪೊಟೆಟೊ ಪೆಪ್ಪರ್ ಫ್ರೈ A1 ಕಾಂಬಿನೇಷನ್ನು. ಈ ಪೊಟೆಟೊ ಪೆಪ್ಪರ್ ಫ್ರೈ ಮೊಸರಿನ ಜೊತೆ ಚೆನ್ನಾಗಿರುತ್ತೆ, ಸಾಂಬಾರ್ ರೈಸ್ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.